ಇವತ್ತೆಲ್ಲರೂ ಹೆಣ್ಣು ನೋಡ್ಲಿಕ್ಕೆ ಹೋಗಿರೋದು ಸೂರಜ್ಗಲ್ಲ, ಸಾಗ್ರಂಗ. ಸಾಗ್ರ ನನ್ನವನು. ಈ ಮದ್ವೆ ನಡಿಬಾರ್ದು. ಸಾಗನ ನಾನ್ ಪ್ರೀತಿ ಮಾಡ್ತೀನಿ. ಸಾಗ್ರ ಇನ್ನೊಬ್ಬಳ ಮದ್ವೆ ಆಗಕ್ಕೆ ನಾನ್ ಬಿಡಲ್ಲ. ಸಾಗ್ರ ನನ್ನವನು. ಅವನನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಈ ಮದ್ವೆ ನಡಿಬಾರ್ದು. ನಾನು ಗೌರಿಯ ಜೋಡಿ ಮಾತಾಡ್ಬೇಕು. ನಾವು ಸುಮ್ಮನೆ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ, ಆದ್ರೆ ನಮ್ಮ ಸಾಗರ್ ಹುಡುಗಿ ನೋಡಿ ಒಪ್ಕೊಂಡ್ಬಿಟ್ಟ. ನಿಮ್ಮನ್ನೊಂದು ಮಾತು ಕೇಳಿ ಹೇಳ್ತೇವೆ ಅಂತ ಹೇಳೇವಿ. ಸದ್ಯಕ್ಕೆ ಬೇಡ. ಸ್ತ್ರೀ ಶಾಪ ವಾಡಕ್ಕ ಯಾವತ್ತೂ ಚಲೋ ಅಲ್ಲ. ನೀರು ವಾಡೆದಾಗ ಲಗ್ನನದ್ದು ಬಹಳ ವರ್ಷ ಆಗ್ಯದ, ನಾನಂತೂ ನೋಡೇ ಇಲ್ಲ. ಏನಂತಲ್ಲ ನಮ್ಮ ಮದುಮಗ. ನಾನು ಕೇಳ್ದೆ, ಉತ್ತರ ಹೇಳಕ್ಕೆ ಟೈಮ್ ಬೇಕು ಅಂದ. ಒಮ್ಮಿಂದೊಮ್ಮೆಲೆ ಲಗ್ನ ಅಂದ್ರೆ ಯಾರಿಗೆ ನಾಚಿಕೆ ಆಗೋದಿಲ್ಲ ಹೇಳ್ರಿ? ಇದ್ದಕ್ಕಿದ್ದಾಗೆ ಅಲ್ಲಿ ನೀವು ಅವ್ನ್ ಹೆಣ್ಣು ನೋಡಕ್ ಹೋಗಿದ್ದಿ ಅಂತ ಗೊತ್ತಿದ್ದು ಅವಂಗೆ. ಏನ್ ಹೇಳಿಗತ್ತೀಯವ? ನಾವು ಅವನಿಗೆ ಗೊತ್ತಾಗ್ಬಾರ್ದು ಅನ್ನೋ ಕಂಡೀಷನ್ ಮೇಲಲ್ಲ ಅಲ್ಲಿ ಹೆಣ್ಣು ನೋಡ್ಲಿಕ್ಕೆ ಸಾಗರ್ನ ಕರ್ಕೊಂಡು ಹೋಗಿದ್ದು. ಏನ್ ನೋಡ್ತಾ ನಿಂತಿ? ಹೋಗು, ಸಾಗರಂಗ ಕನ್ಯಾ ಒಪ್ಕೆನ ಇಲ್ಲ ಅಂತ ಕೇಳ್ಕೊಂಡ್ ಬಾ. ಡ್ಯಾಡ್, ನಂಗೆ ಗೊತ್ತಿಲ್ಲದೆ ನೀವು ಏನೇನೋ ಮಾಡ್ಲಿಕ್ಕೆ ಹತ್ತಿರಲ್ಲ. ಅಲ್ಲ, ಗೌರಿ ಸೂರಜ್ ದಾದಾಗೆ ನೋಡಿರೋ ಹುಡುಗಿ ಹೌದಿಲ್ಲೋ? ಇಲ್ಲಪ್ಪ ಸಾಗರ್, ಎಲ್ಲೋ ತಪ್ಪಾಗಿದೆ. ಗೌರಿ ಫಾರಿನ್ ಒಳಗೆ ಓದ್ತಿದ್ದಾಗ ನಿನ್ನ ನೋಡಿ ಮೆಚ್ಕೊಂಡಿಲ್ಲ ಅಂತ, ಹಂಗಂತ ಅವ್ರ ಅಪ್ಪನ ಹತ್ರ ಹೇಳಾಳ. ಅವರಪ್ಪ ನನ್ನ ಹುಡುಕೊಂಬಂದಾರ. ಡ್ಯಾಡ್, ನೀವು ಮೊದಲೇ ಹೇಳಿದ್ರ ನಾ ಅವತ್ತೇ ಅವರಿಗೆ ಬೇಡ ಅಂತ ಹೇಳ್ತಿದ್ನಿ. ಅವ ಇನ್ನೂ ಸಂಪಾದನೆ ಶುರು ಮಾಡಿಲ್ಲ, ಲಗ್ನದ ವಿಚಾರ ಈಗ ಬೇಡ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರದ್ದೇನು ತಪ್ಪಿಲ್ಲಪ್ಪ. ಪಾಪ ಸದಾನಂದ ರಾಯರ ಕುಟುಂಬ ನೀನು ನೋಡ್ದಿಲ್ಲ. ಅವ್ರ ಹೆಂಡತಿ ಮೈಯಾಗ ಆರಾಮಿಲ್ಲ, ಮುಂದೆ ಹೆಂಗೋ ಏನೋ ಅಂದ್ರು. ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ಲಿಕ್ಕೆ ಒಪ್ಕೊಂಡೆ. ಅದು ಅಲ್ದ ನೀನು ಗೌರಿ ಜೋಡಿ ಚಲೋತ್ತಂಗೆ ಮಾತಾಡ್ತಿದ್ದನ್ನು ನೋಡಿ ನೀವು ಒಪ್ಕೊಂಡೇನು ಅಂತ ನಾನೇ ತಿಳ್ಕೊಂಡೆ. ಅದಕ್ಕೆ ಮುಂದುವರೆದ್ವಿ. ಡ್ಯಾಡ್, ಗೌರಿ ಸೂರಜ್ ದಾದಾಗೆ ನೋಡಿರೋ ಹುಡುಗಿ. ಫಾರಿನ್ ಅಲ್ಲಿ ಎಲ್ಲಿ ಓದ್ತಿದ್ಲು, ಏನ್ ಮಾಡ್ತಿದ್ಲು ಅಂತ ಕೇಳ್ತಿದ್ನಿ. ಅವಳ ಜೋಡಿ ಸುಮ್ಮನೆ ಮಾತಾಡ್ತಿದ್ನಿ ಅಷ್ಟ. ಆಗಿದ್ದು ಆಗ ಹೋತು, ತಪ್ಪು ನಮ್ಮ ಕಡೆಯಿಂದನೇ ಆಗದ. ನೋಡಪ್ಪ ಸಾಗರ್, ಬಹಳ ಚಲೋ ಸಂಬಂಧ, ಹುಡುಗಿನೂ ಚಲೋ ಇದ್ದಾಳ. ಏನ್ ಹೇಳ್ತಿ ಆಕಿ ಬಗ್ಗೆ? ಅಂದ್ರ ನೀವ್ ಏನ್ ಹೇಳ್ಲಿಕ್ಕತ್ತೀರಿ? ಲಗ್ನಕ್ಕೆ ಎಲ್ರೂ ಒಪ್ಕೊಂಡಾರ. ಮಾಡಿದ ತಪ್ಪನ್ನು ದೊಡ್ಡದು ಮಾಡಿ ಲಗ್ನ ಬೇಡ ಅನ್ನೋದು ಬೇಡ. ಪಾಪ ಅವರು ನಿನ್ನ ಬಗ್ಗೆ ಬಹಳ ಆಸೆ ಇಟ್ಕೊಂಡಾರ. ಡ್ಯಾಡ್, ಪ್ಲೀಸ್ ಯಾವುದೇ ಕಾರಣಕ್ಕೂ ನನ್ನನ್ನು ಇದ್ರೊಳಗೆ ಇನ್ವಾಲ್ವ್ ಮಾಡಬೇಡಿ. ನನಗೆ ನಂದಾದಂತ ಬಹಳ ಕನ್ಸುಗಳವ. ಅದನ್ನೆಲ್ಲ ಬಿಟ್ಟು ನಾ ಖಂಡಿತ ಲಗ್ನ ಆಗಂಗಿಲ್ಲ. ನೋಡಪ್ಪ ಸಾಗರ್, ಈ ಸಂಬಂಧ ನಾವಾಗೆ ಹುಡ್ಕೊಂಡು ಹೋಗಿಲ್ಲ, ಅಕಸ್ಮಾತ್ ಬಂದದ. ನೀನು ಬುದ್ಧಿವಂತಿದ್ದಿ, ಒಂದು ಸಲ ವಿಚಾರ ಮಾಡು. ಡ್ಯಾಡ್, ಏನೇನೋ ಮಾತಾಡಿ ನನ್ನ ಹಾದಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ. ಈ ಲಗ್ನ ವಿಚಾರ ಮಾತಾಡ್ಲಿಕ್ಕೆ ನಂಗೆ ಬಿಲ್ಕುಲ್ ಇಷ್ಟ ಇಲ್ಲ. ಸಾರಿ ಡ್ಯಾಡ್. ಸಾಗರ್, ಏನ್ ಮಾಡೋದೀಗ? ಇಲ್ಲಿ ನಡಿಲಿಕ್ಕತ್ತಿದ್ದು ನನ್ನ ಕಡೆಯಿಂದ ತಡಿಲಿಕ್ಕೆ ಆಗ್ವಲ್ದು, ಕೈ ಕೊಟ್ಕೊಂಡು ನೋಡ್ಲಿಕ್ಕೂ ಆಗ್ವಲ್ದು. ನನ್ನ ಹೊಟ್ಟಿ ಒಳಗ ಭತ್ತ ಮೊಸರು ಕಲಿಸಿದಂಗ ಆಗ್ಲಿಕ್ಕತ್ತದ. ಹಗ್ಗ ಕೊಟ್ಟು ನನ್ನ ಕೈ ನಾನ ಕಟ್ಟಿಸ್ಕೊಂಡಂಗಾತು. ನಮ್ಮ ಮನೆಯೊಳಗ ನಾನ ಹೊರಗಿನ ಕಾಯ್ಬಿಟ್ಟೇನಿ. ಎಂತ ಕೆಲಸ ಆತಿದು. ಆಗ ಹಂಗ
ಗಂಗಾ ನಮ್ಮ ಸಾಗರ್ ಲಗ್ನ ನಿಲ್ಲಿಸ್ತಾಳ? ಆಕಿ ಬಯಸಿದ ಆಕಿಗೆ ಸಿಗ್ತದ? ಇಲ್ರಿ ವೈನಿ, ಆಕಿ ಆಟ ಮೊದಲು ನಂಗೆ ಅರ್ಥ ಆಗಿರ್ಲಿಲ್ಲ. ಇದು ಆಕಿಗೆ ಸಿಕ್ಕ ಅವಕಾಶ ಅಲ್ಲ. ಈಗ ನಂಗೆಲ್ಲ ಅರ್ಥ ಆಗ್ಲಿಕ್ಕತ್ತದ. ಇದು ಆಕಿ ನಮ್ಗ ಅಂತನ ಹೊಲ್ಸ್ ಹಾಕಿದ ಮಕ್ಮಲ್ ಟೋಪಿ ಅದ. ಕರೆನ ಹೇಳ್ತೀನಿ ವೈನಿ, ನಾವು ಮೋಸ ಹೋಗ್ಬಿಟ್ವಿ. ಸಕ್ಕು, ಏನ್ ಮಾತಾಡ್ಲಿಕತ್ತಿ ನೀನು? ಯೋಚನೆ ಮಾಡ್ರಿ ವೈನಿ, ಸಾಗರಗ್ ಲಗ್ನ ಅಂತ ಗೊತ್ತಿದ್ರು ಹೆಣ್ಣು ಸೂರಜನ್ ನೋಡಕ್ ಬಂದಿರೋದು ಅಂತ ತಾನ್ ತಿಳ್ಕೊಂಡಂಗ ಆಕ್ಟ್ ಮಾಡಿದ್ಲು. ಅದು ಅಲ್ದ ಸಾಗರನು ಹಂಗ ನಂಬಿಸಿದ್ಲು. ಇಲ್ಲ, ಆಕ್ಯಾಕ್ ಹಂಗ್ ಮಾಡ್ತಾಳ? ಸಾಗರ್ನ ತನಗಂತ ಉಳಿಸ್ಕೊಳ್ಳಿಕ್ಕ. ಸಾಗರ್ ಭಾಳ ಚಲೋ ಹುಡ್ಗಂತ ಆಕಿಗೂ ಗೊತ್ತದ. ಬಂದಿರೋ ಹುಡುಗಿ ಸೂರಜ್ಗೆ ಅಂತ ಒಂದ್ ಸರಿ ಹೇಳ್ಬಿಟ್ರ ಇನ್ ಏನೇ ಮಾಡಿದ್ರು ಸಾಗರ ಹುಡುಗಿ ಒಪ್ಪಂಗಿಲ್ಲ ಅನ್ನೋದು ಗಂಗಾ ಲೆಕ್ಕಾಚಾರ ಅದ. ಸಕ್ಕು, ಗಂಗಾ ಇಷ್ಟೆಲ್ಲ ಮಾಡ್ತಾಳಂತಿ? ವೈನಿ, ತಪ್ಪಿಸ್ಕೊಳಕ್ ದಾರಿ ಇಲ್ಲದ ಸಂದರ್ಭದಾಗೂ ನಾವು ಸಾಕಿದ ನಾಯಿಗೆ ನಾವ ಒಂದೇಟ್ ಹೊಡ್ಲಿಕ್ಕಾಗೋದಿಲ್ಲ. ಅಂತದ್ರಾಗ ಯೋಚನೆ ಮಾಡ್ರಿ, ಸಾಗರಂಗ್ ಏನಾದ್ರೂ ಲಗ್ನ ಆದ್ರ ಗಂಗಾಗ ಜೀವನನ ಇರೋದಿಲ್ಲ. ಇದು ಆಕೆ ಉಳಿವಿನ ಪ್ರಶ್ನೆ ಯಾಕಾಗಿರ್ಬಾರ್ದು? ಸಾಗರ್ ಇಲ್ದಿದ್ರ ಆಕೆ ಜೀವನ ಪೂರ್ವ ವಿಧವಾ ಹಂಗ ಬದುಕ್ಬೇಕಾಗ್ತದ. ಅದು ಅಲ್ದ ಈ ಮನಿಗ್ ಸೊಸಿ ಬಂದ್ರ ಎಲ್ರು ನಿಮ್ ಹಂಗ ಚಲೋ ಮನ್ಸಿನವ್ರು ಇರ್ತಾರೇನು? ಅದು ಅಲ್ದ ಆಕಿ ಯಾರಂತ ಈ ವಾಡೆದೊಳಗೆ ಇರ್ಲಿಕ್ ಬಿಡ್ತಾರ? ಆಕಿ ಏನ್ ಮನೆ ಮಗಳ ಇಲ್ಲ ನಿಮ್ ಹೊಟ್ಟೆಲ್ ಹುಟ್ಟುದಾಕಿನ? ಮುಂದೆ ಕಾಲ ಹೆಂಗಿರ್ತದೋ ಏನೋ ಅಂತ ತನ್ನ ಜಾಗನ ಭದ್ರಾ ಮಾಡ್ಕೊಳ್ಲಿಕ್ಕ ಹಿಂಗ್ ಯೋಚನೆ ಮಾಡ್ಯಾಳ. ಸಕ್ಕು, ನಿನ್ನ ಮಾತು ಕೇಳಿದ್ರ ನಂಗೆ ಯಾಕೋ ಹೆದರಿಕೆ ಆಗ್ಲಿಕ್ಕತ್ತದ. ಒಂದ್ ವೇಳೆ ನಿನ್ನ ಮಾತ ಖರೆ ಆದ್ರ ನಮ್ಮ ಸಾಗರ್ನ ಗಂಗಾಯಿಂದ ಬಿಡಿಸ್ಕೊಡ್ದು ಹೆಂಗ? ವೈನಿ, ಸಾಗರ್ ಫಾರಿನಿಂದ ಬಂದಾಗ್ಲಿಂದನು ನಾನು ಅದನ್ನ ಬಾಯಿ ನೋಯಂಗ ಬಡ್ಕೊಳ್ಲಿಕ್ಕತ್ತೀನಿ. ನನ್ನ ಮಗನ ಪರವಾಗಿ ನಾನು ಮಾತು ಕೊಡ್ಲಿಕ್ಕೆ ನನ್ನ ದೊಡ್ಡ ಮಗನಿಗೆ ನಿಮ್ಮ ಮಗಳಂತ ಅಂದ್ಕೋತೀನಿ. ಸಾಕ್, ಮುಚ್ಚ ಬಾಯ್. ಇನ್ನೊಂದ್ ಮಾತು ನನ್ ಮುಂದ್ ಮಾತಾಡಿದ್ರೆ ನಾ ಸುಮ್ಮನೆ ಇರಂಗಿಲ್ಲ ನೋಡ. ಅಕ್ಕರೆ ಜೋರಾಗಿ ಮಾತಾಡಿ, ಹೊರಗಡೆ ಗೌರಿಯವ್ರ ಅಪ್ಪ ಬಾಯಿಂದ. ಗೌರಿ ಇಷ್ಟಪಟ್ಟಿರೋದು ನಿನ್ನ, ಆ ಮಾತು ಖರೆ ಅದ. ನಿನ್ನೊಂದು ಮಾತು ಕೇಳ್ದ ಅವರಪ್ಪಂಗ ನಾನು ಮಾತು ಕೊಟ್ಟೇನಿ. ಇದೇನ್ ಚೇರ್ ಬಂದ್ರೆ ಇವರೆಲ್ಲ ಮೂಟೆ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ. ರೈತರೆಲ್ಲ ಸಂಖ್ಯೆ ದಿಬ್ಬದ ಮನೆಗೆ ಸ್ವಲ್ಪ ಕೊಟ್ಬಿಡೋಣ ಅಂತ ಎಲ್ಲ ತಂದಿದ್ದಾರೆ ರೈತರು. ಈ ವರ್ಷ ರೈತರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಈ ಸಂತೋಷನ, ಈ ಸಂಭ್ರಮನ ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ. ಏನಂತ ಆಚರಿಸೋದು? ಊರ ಹಬ್ಬ ಮಾಡೋಣ. ಮಾಡೋಣ ಚಿಕ್ಕಪ್ಪ, ಎಷ್ಟು ವರ್ಷ ಆಯ್ತು ನಮ್ಮ ಊರಪ್ಪ ಮಾಡಿ. ಮಾಡೋಣ. ಹೌದಪ್ಪ. ಏನಿದು? ನಾನು ಮಾಡಿದ ಸ್ಯಾನೆ ತೆಪ್ಪು. ತಕೊಳ್ಳಿ, ಶಿಕ್ಷೆ ಕೊಡಿ. ನಾನು ಹೊಡೆಯೋ ಟೀಚರ್ ಅಲ್ಲ, ಕಲಿಸೋ ಟೀಚರ್. ನಿನ್ನ ಶೇಷಾನೆ ನನ್ನನ್ನ ಇಲ್ಲಿ ಕಳ್ಸಿರೋದು. ನಿನ್ನ ಕೊಲ್ಲೋದಕ್ಕೆ ಅಂತಾನೆ ಮುಹೂರ್ತ ಇಟ್ಟು ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಕಣದಲ್ಲೂ ವಿಷ ತುಂಬಿಕೊಂಡಿರೋ ನೀನೆಲ್ಲಿ? ಮನಸ್ಸಿನ ತುಂಬಾ ಪ್ರೀತಿಯ ಸುದೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ. ನೀನು ಕೆಟ್ಟು ಹುಳು ಅಷ್ಟೇ. ಏನಂದೆ? ಕೆಟ್ಟು ಹುಳು ಅಂದ್ಯಾ? ಅವಳು ಯಾಕೆ ನಿನ್ ಕೈ ಹಿಡ್ಕೊಂಡಿದ್ಲು? ನಥಿಂಗ್ ಜಾನು, ಅದು ಕೀ. ಯಾಕೆಂದ್ರೆ ಅಗ್ನಿ ಸಾಕ್ಷಿಯಾಗಿ ಇವ್ರ ಕೈ ಹಿಡ್ದೋಳ್ ನಾನೆಯ. ಆ ಹಕ್ಕು ನನಗೈತೆ. ಜಾನು, ಜಸ್ಟ್ ಇಗ್ನೋರ್ ಹರ್. ಬಾ ನಾವಿಲ್ಲಿಂದ ಹೋಗೋಣ. ಬಾವಿಲಿ ಚಂದ್ರನ ಬಿಂಬ ಕಂಡ ಮಾತ್ರಕ್ಕೆ ಚಂದ್ರ ಬಾವಿ ಲವನೆ ಅಂತಲ್ಲ. ಭ್ರಮೆ ಯಾವತ್ತಿದ್ರು ಭ್ರಮೆನೆ. ಇದು
ಸತ್ಯ. ರವಿ, ನೀನ್ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಇಲ್ಲಿ ಯಾರಾದ್ರೂ ನೋಡಿದ್ರೆ ಕಷ್ಟ. ಮೊದಲು ಒಳಗಡೆ ಬಾ. ಹಾಯ್ ನಂದಿನಿ, ನಾನು ರವಿ. ಇದು ನನ್ನ ಹೊಸ ನಂಬರ್. ನಿನ್ನ ಬಗ್ಗೆ ಲೆಟರ್ ಬರೆದವರು ಯಾರು ಅಂತ ಗೊತ್ತಾಗಿದೆ. ಇದನ್ನೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಇಮಿಡಿಯೇಟಾಗಿ ನಾನು ಕಳಿಸಿರೋ ಅಡ್ರೆಸ್ಸಿಗೆ ಬಾ, ಅಲ್ಲೇ ಮಾತಾಡೋಣ. ನೀನು ಬರೋ ತನಕ ಕಾಲು ಮಾಡಬೇಡ, ಮೆಸೇಜು ಮಾಡಬೇಡ. ಬೇಗ ಹೊರಡು, ನಾನು ಕಾಯ್ತಾ ಇರ್ತೀನಿ. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಆಗದು ಮೀಟಿ ತೆಗಿಬೇಕು.